ಸ್ನೇಹಿತರೆ ನಮಸ್ಕಾರ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ಆಧಾರ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನಂತರ ಈ ರೀತಿಯಾಗಿ ತೋರಿಸುತ್ತದೆ. ಇದರಲ್ಲಿ ಯೂನಿವರ್ಸಲ್ ಕ್ಲೈಂಟ್ ಮತ್ತು ECMP ಅಂತ ಇರುತ್ತದೆ. ECMP ಮೇಲೆ ಕ್ಲಿಕ್ ಮಾಡಬೇಕು. ECMP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಆಪರೇಟರ್ ID ಕೇಳ್ತದೆ. ಅದರಲ್ಲಿ ನಿಮ್ಮ ಐಡಿಯನ್ನು ಹಾಕಬೇಕು. ಅದು ಶೋ ಆಗ್ತದೆ. ನಿಮ್ಮ ಐಡಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಅಂದರೆ ಟೈಪ್ ಮಾಡಿ ಅದು ನಿಮಗೆ ತೋರಿಸುತ್ತದೆ. ನಾನು ನನ್ನ ಐಡಿಯನ್ನು ಹಾಕುತ್ತಿದ್ದೇನೆ. ನೀವು ಒಮ್ಮೆ ನಿಮ್ಮ ಐಡಿಯನ್ನು ನೋಡಿ ಹಾಕಿ. ನಂತರ ಕೆಳಗಡೆ ನಿಮ್ಮ ಹೆಸರು ಡೈರೆಕ್ಟ್ ಬರುತ್ತದೆ. ನಂತರ ಸ್ವಲ್ಪ ಲೋಡಿಂಗ್ ತಗೋತದೆ. ಈ ರೀತಿಯಾಗಿ ನೀವು ತುಂಬಿದಾಗ ಇದು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನಿಮಗೆ ಒಂದು OTP ಬರುತ್ತದೆ. ನೀವು ಯಾವ ನಂಬರ್ ರಿಜಿಸ್ಟರ್ ಮಾಡೋದಕ್ಕೆ ಕೊಟ್ಟಿರ್ತೀರೋ ಆ ನಂಬರ್ಗೊಂದು OTP ಬರುತ್ತದೆ. ಆದ್ದರಿಂದ OTPಯನ್ನು ಹಾಕಿ. ನನ್ನ OTP ಬಂದಿದೆ. ನಾನು OTPಯನ್ನು ಹಾಕ್ತಿದ್ದೇನೆ. OTP ನೋಡಿ, 6 ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಯಾವ್ದು ಕೊಟ್ಟಿರ್ತೀರಲ್ಲ ಆ ಆಧಾರ್ ಕಾರ್ಡಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಹಾಕಿದ ನಂತರ ನಿಮ್ಮ ಕಣ್ಣು ಸ್ಕ್ಯಾನ್ ಮಾಡಬೇಕು. ಐ ಸ್ಕ್ಯಾನರ್. ಅದರಿಂದ ಆಪ್ರೇಟರ್ ಐ ಸ್ಕ್ಯಾನರನ್ನು ಮಾಡಿ ಅದು ರೈಟ್ ಮಾರ್ಕ್ ಬಂದ ತಕ್ಷಣ ಓಕೆ ಕೊಡಿ. ಓಕೆ ಕೊಟ್ಟಾಗ ಸ್ವಲ್ಪ ವೇಟ್ ಮಾಡಿ, ಅದು ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆಗ್ತಾಯಿದೆ. ಸ್ವಲ್ಪ ವೇಟ್ ಮಾಡಿದ ನಂತರ ಸ್ನೇಹಿತರೆ ತುಂಬ ಈಜಿ ಇದೆ. ನೀವು ನಿಮ್ಮ ಸಿಸ್ಟಮ್ನಲ್ಲೇ ಮಾಡಬಹುದು. ಈ ರೀತಿಯಾಗಿ ಓಕೆ ಕೊಡಿ. ಓಕೆ ಕೊಟ್ಟು ನಂತರ ಆಧಾರ್ ನಂಬರನ್ನು ಚೂಸ್ ಮಾಡಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ. ಆಧಾರ್ ಕಾರ್ಡ್ ನಂಬರ್ಗಳನ್ನು ಹಾಕಿದ ನಂತರ ಆ ಬ್ಲಾಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಬ್ಲಾಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ತಂಬಿನಲ್ಲಿ ಲೈಟ್ ಪಿಂಕ್ ಆಗ್ತದೆ. ಆ ಕಸ್ಟಮರ್ನ ಲೈಟ್ ತಂಬನ್ನು ತೆಗೆದುಕೊಳ್ಳಿ. ನಂತರ ನಮ್ಮ ತಂಬನ್ನು ಹಾಕಿ ಪ್ರೊಸೆಸಿಂಗ್ ಕೊಡಿ. ಈ ರೀತಿಯಾಗಿ ಬಂದಾಗ ಇನ್ನೊಮ್ಮೆ ತೊಗೋಬೇಕು ಸ್ನೇಹಿತರೆ. ಕರೆಕ್ಟ್ ತೊಗೊಂಡಿರಲ್ಲ ತಂಬ ಅವ್ರದ್ದು. ಆವಾಗ ಇನ್ನೊಮ್ಮೆ ಕಸ್ಟಮರ್ ತಂಬನ್ನು ನೀಟಾಗಿ ಹಾಕಿ. ತಂಬು ಹಾಕಿದ ನಂತರ ನಮ್ಮ ತಂಬು ಹಾಕಬೇಕು. ಆಪ್ರೇಟರ್ ತಂಬು ಹಾಕಬೇಕು. ಅದನ್ನು ನಾನು ತಂಬು ಹಾಕ್ತಿದ್ದೇನೆ. ಮತ್ತು ಪ್ರೊಸೆಸಿಂಗ್ ಕೊಡ್ತಾ ಇದ್ದೇನೆ. ಸ್ವಲ್ಪ ವೇಟ್ ಮಾಡಿ. ಪ್ರೊಸೆಸಿಂಗ್ ಕೊಟ್ಟ ನಂತರ ಅದು ಆಟೋಮೆಟಿಕ್ ತೋರಿಸ್ತದೆ. ಓಕೆ ಎಂದು ಕೊಡಿ. ಓಕೆ ಎಂದು ಕೊಟ್ಟಾಗ ಈ ರೀತಿಯಾಗಿ ಬರುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಬಂದಾಗ ಇದರಲ್ಲಿ ನಮ್ಮದು ಓನ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾಗಿದ್ದರಿಂದ ಮೊಬೈಲ್ ನಂಬರ್ ಪೆನ್ಸಿಲ್ ಭಾಗದಲ್ಲಿ ಇರುತ್ತದೆ. ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಅವರ ಮೊಬೈಲ್ ನಂಬರನ್ನು ಹಾಕಿ. ಈ ಕಸ್ಟಮರ್ ಯಾವ ನಂಬರ್ ಕೊಡ್ತಾರೋ ಹೊಸ ನಂಬರು ಆ ನಂಬರನ್ನು ಹಾಕಿ. ಆ ನಂಬರನ್ನು ಹಾಕಿದ ನಂತರ ಅಲ್ಲಿ ಈ ಕೆಳಗಡೆ ಲಾಸ್ಟ್ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಇನ್ನೊಮ್ಮೆ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಕಸ್ಟಮರ್ದು ಇನ್ನೊಂದು ಸಾರಿ ತಂಬು ತೊಗೋಬೇಕು. ಅದರಿಂದ ಕಸ್ಟಮರ್ ತಂಬನ್ನು ಇನ್ನೊಂದು ಸಾರಿ ತೆಗೆದುಕೊಳ್ಳಿ. ಕಸ್ಟಮರ್ಗೆ ತಂಬು ಮೇಲೆ ಕ್ಲಿಕ್ ಮಾಡಿಸಿ ತಂಬನ್ನು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಕರೆಕ್ಟ್ ತೋರಿಲ್ಲ ಅಂದರೆ ಇನ್ನೊಮ್ಮೆ ಮತ್ತೊಮ್ಮೆ ಪ್ರಯತ್ನಿಸಿ ಸ್ನೇಹಿತರೆ, ಬರುತ್ತೆ. ತಂಬು ತೊಗೊಂಡ ನಂತರ ನೀವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇನ್ನೊಮ್ಮೆ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನಂತರ ಆಪ್ರೇಟರ್ ತಂಬನ್ನು ಹಾಕಿ, ಅಂದರೆ ನಮ್ಮ ತಂಬು ಹಾಕಬೇಕು, ನಾವು ಹಾಕ್ತಿದ್ದೇವೆ. ಹಾಕಿ ಆಪ್ರೇಟರ್ ತಂಬನ್ನು ಹಾಕಿದ ನಂತರ ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ. ಅದು ಆಟೋ ಫೆಚ್ ಆಗುತ್ತೆ ಡೀಟೇಲ್ಸು. ಓಕೆ ಸೇವ್ ಅಂತ ಕೊಡಿ. ಕೊಟ್ಟಾಗ ಪ್ರಿಂಟ್ ತೆಗಿಬೇಕು ಒಂದು ಸ್ನೇಹಿತರೆ. ಪ್ರಿಂಟ್ ಮೇಲೆ ಕೊಡಿ. ಪ್ರಿಂಟ್ ಆಪ್ಷನ್ ಮೇಲೆ ಕೊಡಿ. ಅದು 2 ಸಾರಿ ಕ್ಲಿಕ್ ಮಾಡಿದಾಗ ಮಾತ್ರ ಓಪನ್ ಆಗುತ್ತದೆ. ಇನ್ನೊಮ್ಮೆ ಪ್ರಿಂಟ್ ಅಂತ ಕೊಡಿ. ಇವಾಗ ಒಂದು ಪ್ರಿಂಟ್ ಬರುತ್ತದೆ ಸ್ನೇಹಿತರೆ. ಆ ಪ್ರಿಂಟಿನ ಮೇಲೆ ಆಪ್ರೇಟರ್ ಸಿಗ್ನೇಚರು ಮತ್ತು ಕಸ್ಟಮರ್ ಸಿಗ್ನೇಚರ್ ಇಬ್ಬರು ಸಿಗ್ನೇಚರನ್ನು ಮಾಡಿ ಮತ್ತೊಮ್ಮೆ ಸ್ಕ್ಯಾನ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಆದ್ದರಿಂದ ಆಪ್ರೇಟರ್ ಸಿಗ್ನೇಚರನ್ನು ಮಾಡಿಸಿ ಮತ್ತು ನಿಮ್ಮ ಸಿಗ್ನೇಚರನ್ನು ಮಾಡಿ ಸ್ಕ್ಯಾನ್ ಮಾಡೋದು ನೆಕ್ಸ್ಟ್ ಆಪ್ಷನಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಅಟ್ಯಾಚ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಅಟ್ಯಾಚ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಮೊದಲು ಸೈಮ್ ಅವ್ರದ್ದು ಮತ್ತು ನೀವು ಪ್ರಿಂಟ್ ತೆಗೆದಿರ್ತೀರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಸ್ನೇಹಿತರೆ. ಸಿಗ್ನೇಚರನ್ನು ನೋಡಿ ಸ್ನೇಹಿತರೆ, ನೀಟಾಗಿ ಸಿಗ್ನೇಚರ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ. ಸ್ಕ್ಯಾನ್ ಮೇಲೆ ಕೊಡ್ತಿದ್ದೇನೆ. ಸ್ಕ್ಯಾನ್ ಆಗ್ತಾಯಿದೆ. ಇದು ವೇಟ್ ಮಾಡಿ. ಸ್ಕ್ಯಾನ್ ಆದ ನಂತರ ರೈಟ್ ಮಾರ್ಕ್ನಲ್ಲಿ ತೋರಿಸುತ್ತದೆ ಸ್ನೇಹಿತರೆ. ಅದು ಈ ರೀತಿಯಾಗಿ ತೋರಿಸ್ತದೆ. ಇದನ್ನು ನೀಟಾಗಿ ನೋಡಿಕೊಂಡು ಸೇವ್ ಅಂತ ಕೊಡಿ ಸ್ನೇಹಿತರೆ.
ಯಾವ ರೀತಿ ಸ್ಕ್ಯಾನ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಸೇವ್ ಅಂತ ಕೊಡಿ ಸ್ನೇಹಿತರೆ. ಸೇವ್ ಅಂತ ಕೊಟ್ಟಾಗ ಅಲ್ಲಿ ರೈಟ್ ಮಾರ್ಕ್ ಬರಬೇಕು ಸ್ನೇಹಿತರೆ. ವೇಟ್ ಮಾಡಿ, ರೈಟ್ ಮಾರ್ಕ್ ಬರುತ್ತೆ, ಬಂತಲ್ಲ. ಈಗ ಮತ್ತು ಇನ್ನೊಂದು ಪೇಪರ್ ಸ್ಕ್ಯಾನ್ ಮಾಡಬೇಕು ಸ್ನೇಹಿತರೆ. ಅದರಲ್ಲಿ ನಾವು ಅವರ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರ್ ತುಂಬಿದಂಥ ಪೇಪರ್ ಮೇಲೆ ಸ್ಕ್ಯಾನ್ ಮಾಡಬೇಕು. ಅದನ್ನು ಸ್ಕ್ಯಾನ್ ಮಾಡ್ತಿದ್ದೇನೆ ಸ್ನೇಹಿತರೆ. ಅದು ಯಾವ ರೀತಿ ಇರುತ್ತದೆ ಈಗ ನಿಮಗೆ ಶೋ ಆಗುತ್ತದೆ ನೋಡಿ ಸ್ನೇಹಿತರೆ, ತೋರಿಸುತ್ತೇನೆ ಇದರಲ್ಲಿ ಡಿಸ್ಪ್ಲೇ ಮೇಲೆ. ತುಂಬ ಈಜಿ ಇದೆ ಸ್ನೇಹಿತರೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಇದೇ ರೀತಿಯಾಗಿ ಬರ್ತಾ ಇರ್ತವೆ ಸ್ನೇಹಿತರೆ. ನೋಡಿ ಈ ಥರ ಇರುತ್ತಲ್ಲ, ಇದರಲ್ಲಿ ನೋಡಿ ಸ್ನೇಹಿತರೆ, ಅವರ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರ್ ಹಾಕಿ ಅವ್ರ ಸಿಗ್ನೇಚರ್ ಮಾಡಿಸಿ ಮತ್ತು ನಮ್ಮ ಆಪ್ರೇಟರ್ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಬೇಕು ಸ್ನೇಹಿತರೆ. ಈ ಪೇಪರನ್ನು ಸ್ಕ್ಯಾನ್ ಮಾಡಿದ ನಂತರ ಅದನ್ನು ನೀಟಾಗಿ ನೋಡಿಕೊಂಡ ನಂತರ ಅದರ ಮೇಲೆ ಸೇವ್ ಅಂತ ಕೊಡಿ ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ ಇದ್ದರೆ ಇವಾಗಲೇ ಆದರೂ ಚೇಂಜ್ ಮಾಡಬಹುದು ಸ್ನೇಹಿತರೆ. ನೀಟಾಗಿ ನೋಡಿಕೊಳ್ಳಿ. ತುಂಬ ಈಜಿ ಇದೆ ಸ್ನೇಹಿತರೆ, ಇದೇನು ಡಿಫಿಕಲ್ಟ್ ಇಲ್ಲ. ನೋಡಿ ಸೇವ್ ಅಂತ ಕೊಡಿ ಸ್ನೇಹಿತರೆ. ಸೇವ್ ಅಂತ ಕೊಟ್ಟಾಗ ಸ್ವಲ್ಪ ವೇಟ್ ಮಾಡಿ, ಅದು ಆಟೋ ಫೆಚ್ ಆಗುತ್ತೆ ಸ್ನೇಹಿತರೆ. ಆಟೋ ಫೆಚ್ ಆದ ನಂತರ ಅಲ್ಲಿ ಸೇವ್ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಸೇವ್ ಅನ್ನೋ ಆಪ್ಷನ್ ಓಪನ್ ಆದಾಗ ನೀವು ಸೇವ್ ಅಂತ ಕೊಡಬೇಕು ಸ್ನೇಹಿತರೆ. ಇವೆರಡು ಡಾಕ್ಯುಮೆಂಟ್ ಓಕೆ ಆಯಿತು, ಸೇವ್ ಅಂತ ಕೊಟ್ವಿ. ಇವಾಗ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಇದೇನು ಇಷ್ಟೇ ನೋಡಿ ಸ್ನೇಹಿತರೆ, ಇಷ್ಟೇ ಈಸಿಯಾಗಿ ಕಂಪ್ಲೀಟ್ ಆಯಿತು. ಇದು ನೀವು ಆಲ್ಮೋಸ್ಟು 1 ದಿನ ಅಥವಾ 2 ದಿನದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಹೊಸ ನಂಬರ್ ಲಿಂಕ್ ಆಗಿರುತ್ತೆ ಸ್ನೇಹಿತರೆ. ಬಹಳ ಈಜಿ ಇದೆ ಸ್ನೇಹಿತರೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಗೊತ್ತಾಗಲ್ಲದಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮೇಲೆ ಜಿಮೇಲ್ ಕೊಟ್ಟಿರ್ತೇನೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈಸಿಯಾಗಿ ತಿಳಿಸಿಕೊಡಲಾಗುತ್ತದೆ. ಈ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದನ್ನು ಚೆಕ್ ಮಾಡೋದು ಯಾವ ರೀತಿಯಪ್ಪ ಅಂತಂದರೆ ಈ ರೀತಿಯಾಗಿ ಚೆಕ್ ಮಾಡಬೇಕು ಸ್ನೇಹಿತರೆ. ನೋಡಿ, ನೀವು ಹಾಕಿದ ಅರ್ಜಿ ಈ ರೀತಿಯಾಗಿ ಬಂದಿರುತ್ತೆ. ಅದು ಅಪ್ಲೋಡೆಡ್ ಅಂತ ಇತ್ತಪ್ಪ ಅಂತಂದರೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಧನ್ಯವಾದಗಳು.